ಅನ್ನುವ ಆರೋಪವನ್ನು ಮಾಡಿದಂಥ ದೊಡ್ಡಗೌಡ ಪಾಟೀಲ್ ಮಾಜಿ ಶಾಸಕ, ಇವರು ಎಷ್ಟು ಕಡೆ ಇವರು ಮತದಾನ ಸ್ವಂತ ಮತದಾನವನ್ನು ಇಟ್ಕೊಂಡಿದ್ರು. ಲಿಂಗಸೂರು ತಾಲೂಕು ಲೆಕ್ಕಾಳದಲ್ಲಿ ಅಪ್ಪ ಮಗ ಮಿಸ್ಟರ್ ದೊಡ್ಡಗೌಡ ಪಾಟೀಲ್, ರಾಜುಗೌಡ ಪಾಟೀಲ್. ಮತ್ತು ಇಳಕಲ್ ನಗರದಲ್ಲಿ ನೋಡಿ, ವಾರ್ಡ್ ನಂಬರ್ 2, ವಾರ್ಡ್ ನಂಬರ್ 7, ವಾರ್ಡ್ ನಂಬರ್ 1, ವಾರ್ಡ್ ನಂಬರ್ 6, ವಾರ್ಡ್ ನಂಬರ್ 4. ಆಮೇಲೆ ಸ್ವತಃ ಇವ ಶಾಸಕ ಇದ್ದಾಗ ಇವ 3 ಕಡೆ ಮತದಾನ ಇಟ್ಕೊಂಡಾನ. ಲೆಕ್ಕಾಳಲ್ಲಿ ಮತದಾನ ಇಟ್ಕೊಂಡಾನ, ಇಳಕಲ್ ವಾರ್ಡ್ ನಂಬರ್ 2ರಲ್ಲಿ ಮತದಾನ ಇಟ್ಕೊಂಡಾನ, ವಾರ್ಡ್ ನಂಬರ್ 7ರಲ್ಲಿ ಮತದಾನ ಇಟ್ಕೊಂಡಿದ್ದ, ವಾರ್ಡ್ ನಂಬರ್ 6ರಲ್ಲಿ ವಿತ್ ದಾಖಲೆ. ಇದು ಮತಚೋರಿನ. ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಆಗುವಂಥದ್ದು ಹಂತದಲ್ಲಿರುವಂಥದ್ದಕ್ಕೆ ಆರೋಪ ಮಾಡಿ ಮತಚೋರಿ ಅಂದ್ರೆ. ಮತಚೋರಿ ಮೀನ್ಸ್ ವಾಟ್? ಅವನಿಗೆ ಅರ್ಥ ಅವ್ರಿಗೆ ಗೊತ್ತಾಯ್ತಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಚೋರಿ? ಚೋರಿ ಅಂದ್ಬಿಟ್ಟ ರಾಜುಗೌಡ ಪಾಟೀಲ್. ಅವನು ಹೇಳಿದ್ದಲ್ಲ, ಅವನು 7 ಕಡೆ 7 ವಾರ್ಡಲ್ಲಿ ಲೆಕ್ಕಾಳಲ್ಲಿ, ಮತ್ತು ಪ್ಲಸ್ ಲೆಕ್ಕಾಳ, ಲಿಂಗಸೂರು ತಾಲೂಕು ಲೆಕ್ಕಾಳಿದು, ಹುನಗುಂದ ತಾಲೂಕು ಲೆಕ್ಕಾಳ ಅಲ್ಲ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹುನಗುಂದ ತಾಲೂಕು ಇಲ್ಕಲ್ಲಾಗ ಮತದಾನ ಇವ್ರದು, ಮತ್ತು ಲೆಕ್ಕಾಳಾಗಿ ಇವನು ಹುಟ್ಟು ಊರ್ನಾಗ ಮತದಾನ. ಇಲ್ಕಲ್ಲಾಗ 4 ಕಡೆ, 6 ಕಡೆ, ಲೆಕ್ಕಾಳಾಗ 1 ಕಡೆ, 7 ಕಡೆ. ಇವ ಅಪ್ಪ ಲೆಕ್ಕಾಳಾಗ 1 ಕಡೆ, ಇಲ್ಲಿ ಇಲ್ಕಲ್ಲ 3 ಕಡೆ ವಿತ್ ದಾಖಲೆ. ಇದು ಕೊಟ್ಟಿದ್ದು ನಾನು ಪತ್ರ ಐತಿ. ನಾನು DC ಅವ್ರಿಗೆ ಬರ್ದೀನಿ, ಉಪವಿಭಾಗಾಧಿಕಾರಿಗೆ ಬರ್ದೀನಿ, ತಹಸೀಲ್ದಾರ್ಗೆ ಬರ್ದೀನಿ. ಇವೆಲ್ಲ ತೆಗ್ಸಿದ್ದೀವಿ ಇಲ್ಲ ಅಂತ ಹೇಳೋದ, ತೆಗ್ಸಿದ್ದೀವಿ. ಯಾವುದು ಇದು? 2018 ಮಾಡಿದ್ದಿದ್ದು. ಯಾರು? ಅಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಎಷ್ಟು ಕಡೆ ಮಾಡಿದಾರೋ ಏನೋ, ನನ್ನ ಗಮನಕ್ಕೆ ಬಂದಾಗ ನಾನು ಪತ್ರ ಬರೆದು ಅವ್ನು ಡಿಲೀಟ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ದೆ. ಇವನು ಜನಪ್ರತಿನಿಧಿಯಾಗಿ ಜನರಿಗೆ ನ್ಯಾಯ ಕೊಡಿಸುವಂಥವ, ಓಟ್ ಚೋರಿ ಬಗ್ಗೆ ಮಾತಾಡುವಂಥ ಹೊಂಟನಲ್ಲ. ಓಟ್ ಚೋರಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಇವನಿಗೆ. ಇವನೇ ಇಷ್ಟು ಕಡೆ ಓಟ್ ಇಟ್ಕೊಂಡವ, ಇನ್ನು ಉಳಿದ ಮಾತಾಡ್ತಾನೆ ಇವ. ಎಷ್ಟು ಇವನಿಗೆ ಅರ್ಹತೆ ಇದೆ, ಅರಿವಿದೆ, ಪ್ರಜ್ಞೆ ಇದೆ ಅನ್ನೋದು ಪ್ರಶ್ನೆ. ಈಗ ನೋಡಿ, ಈಗ ಮುರುಡಿ ಗ್ರಾಮ ಪಂಚಾಯತಿಯಲ್ಲಿ ಆದಂಥದ್ದು ಬಗ್ಗೆ ಅವ್ರು ಮಾತಾಡ್ತಾರೆ. ಇದೇ 2025, ಯಾವುದೇ ಚುನಾವಣೆ ನಡೆದಿಲ್ಲ, ಮತದಾನನೂ ಹಾಕಿಲ್ಲ ಪಾಪ. ಅವ್ರನ್ನು ಹೊಸ ಮತದಾರರು, ಅವರು 17 ವರ್ಷ ತುಂಬಿದೆ, 18 ವರ್ಷಕ್ಕೆ ವೋಟಿಂಗ್ ಬರ್ಬೋದು ಮುಂದಿನ ಗ್ರಾಮ ಪಂಚಾಯತಿಗೆ. ಈಗ ಬರುತ್ತೆ ಗ್ರಾಮ ಪಂಚಾಯತಿ 18 ತುಂಬತ್ತಾವ ಅವರಿಗೆ, ಆವಾಗ ತುಂಬಬಹುದು, ನಮಗೂ ಮತದಾನ ಬರ್ಬೋದು ಅಂತೇಳಿ ಪಾಪ 17 ವರ್ಷಕ್ಕೆ ಅರ್ಜಿ ಕೊಡ್ಬೇಕಂತ ಐತೆ ಅಲ್ಲಿ ಕಾನೂನಲ್ಲಿ, ಅರ್ಜಿ ಸಲ್ಲಿಸ್ಬೋದು. ಅವ್ರು 18ಕ್ಕೆ ಬಂದಿಂದ ವೋಟಿಂಗ್ ಅಧಿಕಾರ ಕೊಡೋದು, ವೋಟಿಂಗ್ ಕಾರ್ಡ್ ಕೊಡೋದು ನಿಮ್ಗೆ. ಅದನ್ನು ಪಾಪ ಅರ್ಜಿ ಹಾಕ್ಕೊಂಡಿದ್ದಾರೆ. ಅರ್ಜಿ ಹಾಕ್ಕೊಂಡವ್ರ ಬಗ್ಗೆ ಆರೋಪ ಮಾಡೋದು, ಅದು ಒಬ್ಬ ಕಾಂಗ್ರೆಸ್ನವರು MLA ಬೆಂಬಲ ಮಾತಾಡುವಂಥದ್ದು ಎಷ್ಟು ಸರಿ? ಏನು ಮತದಾನ ಓಟ್ ಚೋರಿ ಇವ್ರು ಮಾಡಿದ್ದಲ್ವ ಕಳ್ತನ? ಇದು 7 ಕಡೆ ಅಪ್ಪ ಮಗ ಇಟ್ಕೊಂಡು ಪಾಪ ಒಬ್ಬ ಸಾಮಾನ್ಯ ಜನ ಅವನು ಮತದಾನ ಹಕ್ಕನ್ನು ಕಳ್ಕೊಬಾರ್ದು ಅಂತೇಳಿ 17 ವರ್ಷಕ್ಕೆ ಅರ್ಜಿ ಕೊಟ್ಟಾನ. ತಪ್ಪೇನಿದೆ? 18 ವರ್ಷಕ್ಕೆ ಅವನು ಪರಿಷ್ಕರಣೆ ಆಗಿ ಅಂತಿಮಗೊಳಿಸ್ತಾರ. ಅಂತಿಮಗೊಳಿಸೇ ಇಲ್ಲಲ್ಲ, ಇನ್ನ ಹಂತದಲ್ಲಿದೆ, ಅದು ಪರಿಶೀಲನೆ ಹಂತದಲ್ಲಿದೆ. ಆ ಪರಿಶೀಲನೆ ಹಂತದಲ್ಲೇ ಓಟ್ ಚೋರಿ ಅಂತೀವ. ಅದಕ್ಕೆ ಅದಕ್ಕೆ ಹೇಳೋದು ನಾನು, ಈ ದಡ್ಡನೆಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಓಟ್ ಚೋರಿ? ಚೋರಿ ಅಲ್ಲ, ಇದ್ದಿದ್ದಕ್ಕೆ ಅದು ಆಗಬೇಕು. ಸುಮ್ಮನೆ ಏನೇನೋ ಆರೋಪ ಮಾಡೋದು ವಿನಾಕಾರಣ ಹೊಂಚೋದು. ಏನು ನಾನು 23ಕ್ಕೆ ಏನಾರು ಓಟ್ ಹಾಕಿಸ್ಕೊಂಡು ಗೆದ್ದಿದ್ದೈತಾ ಇದು? ಇವನಿಗೆ ಸಹಿಸೋಕ್ಕಾಗಲ್ರಿ. ನಾನು ಹೇಳಿದ್ನಲ್ಲ, ಇವನಿಗೆ ಜನರು ಈ ನಮ್ಮನ್ನು ರಿಜೆಕ್ಟ್ ಮಾಡ್ತಾರಂತ ಕನಸು ಮನಸ್ಸಿನಾಗ ವಿಚಾರ ಮಾಡಿದ್ದಿಲ್ಲ. ನಾನು ಭಾರಿ ಅಭಿವೃದ್ಧಿ ಮಾಡಿದ್ದೀನಿ, ಈ ಕ್ಷೇತ್ರ ಜನರನ್ನು ಒಪ್ಕೊಂಡ್ಬಿಟ್ರ ಅಂತ ಶಾಶ್ವತ ಅಂತ. ಯಾರೂ ಶಾಶ್ವತ ಅಲ್ಲ. ನಾನು ಊಟ ಪಡ್ಕೊಂಡು ಕೂತಿಲ್ಲ, ಇವನು ಊಟ ಪಡ್ಕೊಂಡು ಕುಂದ್ರಾಕಾಗಲ್ಲ. ಇವನು ಟೈಮ್ ಮುಗಿತಾನೆ, ಇವನು ಹೋಗಬೇಕು, ನನ್ನ ಟೈಮ್ ಮುಗಿತಾನೆ, ನಾನು ಜಾಗ ಖಾಲಿ ಮಾಡ್ಬೇಕು. ನೆಕ್ಸ್ಟ್ ಬರೋರು ಇರ್ತಾರೆ. ಅದು ಕಾಲ ನಿರ್ಣಯ ಮಾಡುತ್ತೆ, ಜನರು ನಿರ್ಣಯ ಮಾಡ್ತಾರೆ. ಆ ಜನರು ನಿರ್ಣಯ ಮಾಡಿದಂತೆ ನೋಡಿ ಹೋಗ್ಬೇಕಾಗತ್ತೆ ಅಷ್ಟೇ. ಇದನ್ನು ಅರಿವಿಟ್ಕೊಂಡು ನಡೆದ್ರೆ ಭಾಳ ಒಳ್ಳೆಯದು. ಈ ಈಟ ಹೋದ್ರೆ ಹೋದ್ರೆ ಹುಚ್ಚನಾಯ ಅನ್ನೋದು ಗ್ಯಾರಂಟಿ. ಏನು ಮಾಡೋಕ್ಕೆ. ಥ್ಯಾಂಕ್ ಯು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.